ನಮಸ್ಕಾರ. ಗ್ರಹಗಳ ಗತಿಗಳ ಆಧಾರದಲ್ಲಿ ನಿಮ್ಮ ದೈನಂದಿನ ರಾಶಿ ಭವಿಷ್ಯವನ್ನು ನಿಖರವಾಗಿ ನೀಡುತ್ತೇನೆ. ಸಮಸ್ಯೆಗಳನ್ನು ಮಾತ್ರ ಹೇಳದೆ ಸ್ಪಷ್ಟ ಪರಿಹಾರಗಳನ್ನು ನೀಡುತ್ತೇನೆ. ದಯವಿಟ್ಟು ಈ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ ಮೇಷರೇ. ಶುಕ್ರವಾರ ಜನವರಿ 9, 2026 ಇಂದಿನ ನಿಮ್ಮ ದೈನಂದಿನ ಜಾತಕವನ್ನು ಶಾಂತ ಮನಸ್ಸಿನಿಂದ ಕೇಳಿ. ಇಂದು ನಿಮ್ಮ ಹೆಚ್ಚಿನ ಆತ್ಮವಿಶ್ವಾಸವನ್ನು ಸದುಪಯೋಗಪಡಿಸಿಕೊಳ್ಳಿ. ನಿಮ್ಮ ನಂಬಿಕೆ ಮತ್ತು ಸ್ಪಷ್ಟ ಉದ್ದೇಶಗಳು ನಿಮಗೆ ಮುನ್ನಡೆ ನೀಡುತ್ತವೆ. ಬಿಡುವಿಲ್ಲದ ದಿನದ ಹೊರತಾಗಿಯೂ ನೀವು ನಿಮ್ಮ ಶಕ್ತಿಯನ್ನು ಮರಳಿ ಪಡೆಯಲು ಸಾಧ್ಯವಾಗುತ್ತದೆ. ಸಣ್ಣ ಉಸಿರಾಟ ಅಭ್ಯಾಸಗಳು ಮತ್ತು ಮಧ್ಯಾಹ್ನದ ಸಣ್ಣ ವಿರಾಮಗಳು ಸಹಾಯ ಮಾಡುತ್ತವೆ. ನೀವು ಇಂದು ಉತ್ತಮ ಹಣವನ್ನು ಗಳಿಸುತ್ತೀರಿ, ಆದರೆ ಖರ್ಚುಗಳ ಹೆಚ್ಚಳವು ಸಾಟಿಗೆಗೆ ಅಡ್ಡಬರಬಹುದು. ತಾತ್ಕಾಲಿಕ ಸಂತೋಷಕ್ಕಾಗಿ ಅನಗತ್ಯ ಖರ್ಚುಗಳನ್ನು ತಪ್ಪಿಸಿ ಮತ್ತು ಸಣ್ಣ ಬಜೆಟ್ ಅನ್ನು ತಯಾರಿಸಿ. ಇದು ನಿಮಗೆ ದೀರ್ಘಕಾಲದ ಭದ್ರತೆಯನ್ನು ನೀಡುತ್ತದೆ. ಬಾಕಿ ಉಳಿದಂತಹ ಮನೆಯ ಕೆಲಸಗಳು ನಿಮ್ಮ ಸ್ವಲ್ಪ ಸಮಯವನ್ನು ತೆಗೆದುಕೊಳ್ಳುತ್ತವೆ. ಅವುಗಳನ್ನು ಸಣ್ಣ ಹಂತಗಳಲ್ಲಿ ಮುಗಿಸಿ. ಹಿಂದಿನ ಸಂತೋಷದ ನೆನಪುಗಳು ನಿಮ್ಮನ್ನು ಕಾರ್ಯನಿರತವಿಗಿರಿಸಲು ಪ್ರೇರೇಪಿಸುತ್ತವೆ. ಆ ನೆನಪುಗಳನ್ನು ಪ್ರೇರಣೆಯಾಗಿ ಬಳಸಿಕೊಳ್ಳಿ. ಕೆಲಕಾಲದಲ್ಲಿ ವಿಷಯಗಳನ್ನು ವಿಂಗಡಿಸಲು ನಿಮ್ಮ ಬುದ್ಧಿವಂತಿಕೆ ಮತ್ತು ಪ್ರಭಾವವನ್ನು ಬಳಸಿ. ಆದ್ಯತೆಗಳನ್ನು ಗುರುತಿಸಿ ಮತ್ತು ಮುಖ್ಯ ಕಾರ್ಯಗಳನ್ನು ಮೊದಲು ಮುಗಿಸಿ. ಸಮಯಕ್ಕೆ ಕೆಲಸ ಮುಗಿಸಿ ಬೇಗನೆ ಮನೆಗೆ ಹೋಗುವುದು ಇಂದು ನಿಮಗೆ ಒಳ್ಳೆಯದು ಎಂದು ಸಾಬೀತಾಗುತ್ತದೆ. ಮನೆಗೆ ಬೇಗನೆ ಹೋಗುವುದರಿಂದ ನಿಮ್ಮ ಕುಟುಂಬಕ್ಕೆ ಸಂತೋಷ ಬರುತ್ತದೆ ಮತ್ತು ನೀವು ಉಲ್ಲಾಸವನ್ನು ಅನುಭವಿಸುತ್ತೀರಿ. ಇಂದು ನೀವು ಅದ್ಭುತ ಜೀವಸಂಗಾತಿಯನ್ನು ಹೊಂದಿದ ಅನುಭವವನ್ನು ಸ್ವೀಕರಿಸುವಂತೆ ಕಾಣುತ್ತದೆ. ಪರಸ್ಪರ ಕೃತಜ್ಞತೆ ಮತ್ತು ಸಣ್ಣ ಸಂಭಾಷಣೆಗಳು ಸಂಬಂಧವನ್ನು ಗಾಢಗೊಳಿಸುತ್ತವೆ. ದಿನದ ಕೊನೆಯಲ್ಲಿ ಸ್ವಲ್ಪ ವಿಶ್ರಾಂತಿ ತೆಗೆದುಕೊಂಡು ನಿಮ್ಮ ಇಷ್ಟದ ಚಟುವಟಿಕೆಯನ್ನು ಅನುಭವಿಸಿ. ಇದು ನಿಮ್ಮ ಮನಸ್ಸನ್ನು ಪುನಶ್ಚೇತನಗೊಳಿಸುತ್ತದೆ. ಹಿಂದಿನ ದಿನಗಳ ಸಿಹಿ ನೆನಪುಗಳನ್ನು ಹಂಚಿಕೊಂಡು ಪ್ರತಿ ಕ್ಷಣವನ್ನು ಕೃತಜ್ಞತೆಯಿಂದ ಸ್ವೀಕರಿಸಿ. ಪರಿಹಾರ: ಓಂ ನಮೋ ಭಗವತೆ ರುದ್ರಾಯ 11 ಬಾರಿ ಬೆಳಿಗ್ಗೆ ಮತ್ತು ಸಂಜೆ ಪಠಿಸುವುದರಿಂದ ಕುಟುಂಬದ ಸಂತೋಷ ಹೆಚ್ಚಾಗುತ್ತದೆ. ನಿಮ್ಮ ಅದೃಷ್ಟದ ಸಂಖ್ಯೆ 1. ಅದೃಷ್ಟದ ಬಣ್ಣಗಳು ಕಿತ್ತಳೆ ಮತ್ತು ಚಿನ್ನ. ಇಂದು ನಿಮ್ಮ ದಿನ ಆತ್ಮವಿಶ್ವಾಸ, ಕುಟುಂಬದ ಸಂತೋಷ ಮತ್ತು ಆರ್ಥಿಕ ಸುಧಾರಣೆಯಿಂದ ತುಂಬಿರಲಿ. ಶುಭವಾಗಲಿ. ನಮಸ್ಕಾರ ವೃಷಭರೇ. ಶುಕ್ರವಾರ ಜನವರಿ 9, 2026 ಇಂದಿನ ನಿಮ್ಮ ದೈನಂದಿನ ಜಾತಕವನ್ನು ಶಾಂತ ಮನಸ್ಸಿನಿಂದ ಕೇಳಿ. ವಿಶೇಷವಾಗಿ ಬಿಕ್ಕಟ್ಟಿನ ಸಮಯದಲ್ಲಿ ನಿಮ್ಮ ತಾಳ್ಮೆಯನ್ನು ಕಳೆದುಕೊಳ್ಳಬೇಡಿ. ತಾಳ್ಮೆ ನಿಮ್ಮ ಪ್ರಮುಖ ಶಕ್ತಿ. ಊಹಾಪೋಹಗಳು ಕೆಲವೊಮ್ಮೆ ಲಾಭ ತರುತ್ತವೆ, ಆದರೂ ನಿರ್ಧಾರಗಳ ಮುನ್ನ ತರ್ಕ ಮತ್ತು ಶಾಂತ ಮನೋಭಾವವನ್ನು ಆರಿಸಿ. ನಿಮ್ಮ ಹೊಸ ಯೋಜನೆಗಳು ಮತ್ತು ಯೋಜನೆಗಳ ಬಗ್ಗೆ ನಿಮ್ಮ ಹೆತ್ತವರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳಲು ಈ ಅವಧಿ ಸೂಕ್ತ. ಅವರ ಅನುಭವ ಯೋಜನೆಗಳನ್ನು ದೃಢಪಡಿಸುತ್ತದೆ. ಯೋಜನೆಗಳನ್ನು ಹಂಚಿಕೊಳ್ಳುವಾಗ ಸ್ಪಷ್ಟತೆ ಮತ್ತು ನಿರ್ಧಾರಶೀಲತೆಯನ್ನು ಕಾಪಾಡಿ. ಪ್ರೀತಿಯಲ್ಲಿ ಕುಸಿತಗಳನ್ನು ಎದುರಿಸಲು ಹರ್ಷಚಿತ್ತರಿಂದಲಿರಿ ಮತ್ತು ಧೈರ್ಯದಿಂದಲಿರಿ. ಸಂವಾದ ಮತ್ತು ಸಹಾನುಭೂತಿ ಸಂಬಂಧವನ್ನು ಮರುಸ್ಥಾಪಿಸುತ್ತವೆ. ಭಾವನೆಗಳನ್ನು ಮುಚ್ಚದೆ ಹಂಚಿಕೊಳ್ಳಿ, ಆದರೆ ತಕ್ಷಣದ ನಿರ್ಧಾರಗಳನ್ನು ತಾಳ್ಮೆಯಿಂದ ತೆಗೆದುಕೊಳ್ಳಿ. ಬಾಕಿಯುಳಿದ ಯೋಜನೆಗಳು ಮತ್ತು ಯೋಜನೆಗಳು ಈಗ ಅಂತಿಮ ರೂಪ ಪಡೆಯಲು ಚಲಿಸುತ್ತಿವೆ. ಸಣ್ಣ ತಿದ್ದುಪಡಿ ಮತ್ತು ನಿರಂತರ ಪರಿಶೀಲನೆಗಳು ಫಲಿತಾಂಶವನ್ನು ಸುಧಾರಿಸುತ್ತವೆ. ಪ್ರಗತಿಯನ್ನು ಗಮನಿಸಿ ಮತ್ತು ಅಗತ್ಯವಿದ್ದರೆ ಕ್ರಮೇಣ ಬದಲಾವಣೆ ಮಾಡಿ. ಇಂದು ರಾತ್ರಿಯಲ್ಲಿ ನೀವು ಮನೆಯಿಂದ ದೂರವಿರಲು ಬಯಸಿ ಟೆರೆಸ್ನಲ್ಲಿ ಅಥವಾ ಉದ್ಯಾನವನದಲ್ಲಿ ನಡೆಯಲು ಬಯಸುತ್ತೀರಿ. ಈ ಸಣ್ಣ ಹೊರಟುಗಡೆ ಮನಸ್ಸಿಗೆ ತಾಜತನವನ್ನು ತರುತ್ತದೆ. ಹೊರಗೆ ಸ್ವಲ್ಪ ನಿಶ್ಶಬ್ದ ಸಮಯ ಕಳೆಯುವುದು ನಿಮ್ಮ ಆಂತರಿಕ ಸಮತೋಲನಕ್ಕೆ ಸಹಾಯಕ. ಕೆಲಸದ ಒತ್ತಡ ನಿಮ್ಮ ವೈವಾಹಿಕ ಜೀವನಕ್ಕೆ ಬಹಳ ಹಿಂದಿನಿಂದಲೂ ಅಡ್ಡಿಯಾಗಿತ್ತು, ಆದರೆ ಇಂದು ಎಲ್ಲಾ ಕುಂದುಕೊರತೆಗಳು ಮಾಯವಾಗುತ್ತವೆ. ಸಂಗಾತಿಯೊಂದಿಗೆ ಸಣ್ಣ ಸಂಭಾಷಣೆ ಮತ್ತು ಸಮಯ ಹಂಚಿಕೊಳ್ಳುವುದರಿಂದ ಸಂಬಂಧ ಪುನಶ್ಚೇತನಗೊಳ್ಳುತ್ತದೆ. ಇಂದಿನ ದಿನ ನಿಮ್ಮ ಮನೋಭಾವ ಶಾಂತವಾಗಿರಲಿ. ಸಣ್ಣ ಉಸಿರಾಟ ಅಭ್ಯಾಸಗಳು ಮತ್ತು ಮಧ್ಯಾಹ್ನದ ವಿಶ್ರಾಂತಿ ನಿಮ್ಮ ದೈನಂದಿನ ಶಕ್ತಿಯನ್ನು ಪುನಶ್ಚೇತನಿಸುತ್ತವೆ. ಪ್ರತಿ ಸಾಧನೆಯನ್ನು ಕೃತಜ್ಞತೆಯಿಂದ ಸ್ವೀಕರಿಸಿ. ಪರಿಹಾರ: ಉತ್ತಮ ಆರೋಗ್ಯಕ್ಕೆ ಉದಯಿಸುವ ಸೂರ್ಯನೊಂದಿಗೆ ಸೂರ್ಯ ನಮಸ್ಕಾರ 12 ಸೂರ್ಯ ನಮಸ್ಕಾರ ವ್ಯಾಯಾಮಗಳನ್ನು ಮಾಡಿ. ಇದು ದೈಹಿಕ ಮತ್ತು ಮಾನಸಿಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ನಿಮ್ಮ ಅದೃಷ್ಟ ಸಂಖ್ಯೆ 9. ಅದೃಷ್ಟದ ಬಣ್ಣಗಳು ಕೆಂಪು ಮತ್ತು ಮರೂನ್. ಇಂದು ನಿಮ್ಮ ದಿನ ಶಾಂತಿ, ಪ್ರೀತಿ ಮತ್ತು ಸಮತೋಲನದಿಂದ ತುಂಬಿರಲಿ. ಶುಭವಾಗಲಿ. ನಮಸ್ಕಾರ ಮಿಥುನರೇ. ಶುಕ್ರವಾರ
ಜನವರಿ 9, 2026 ಇಂದಿನ ನಿಮ್ಮ ದೈನಂದಿನ ಜಾತಕವನ್ನು ಶಾಂತ ಮನಸ್ಸಿನಿಂದ ಕೇಳಿ. ವಾಹನವನ್ನು ಓಡಿಸುವಾಗ ವಿಶೇಷವಾಗಿ ತಿರುವುಗಳಲ್ಲಿ ಜಾಗರೂಕರಾಗಿರಿ. ಸಣ್ಣ ಎಚ್ಚರಿಕೆಗಳು ದೊಡ್ಡ ಸಮಸ್ಯೆಗಳನ್ನು ತಡೆಯಬಹುದು. ಯಾರೊಬ್ಬರ ನಿರ್ಲಕ್ಷ್ಯವು ನಿಮಗೆ ಕೆಲವು ತೊಂದರೆಗಳನ್ನು ಉಂಟುಮಾಡಬಹುದು. ಆದ್ದರಿಂದ ವೇಗವನ್ನು ನಿಯಂತ್ರಿಸಿ ಮತ್ತು ದಾರಿಯನ್ನು ಗಮನಿಸಿ. ಇಂದು ನಿಮಗೆ ಪ್ರಸ್ತುತಪಡಿಸಲಾದ ಹೂಡಿಕೆ ಯೋಜನೆಗಳನ್ನು 2 ಬಾರಿ ಪರಿಶೀಲಿಸಿ. ತ್ವರಿತ ನಿರ್ಧಾರಗಳನ್ನು ತಪ್ಪಿಸಿ ಮತ್ತು ದಾಖಲೆಗಳನ್ನು ಚೆನ್ನಾಗಿ ಓದಿ. ತಜ್ಞರ ಸಲಹೆ ಬೇಕಾದಲ್ಲಿ ಕೇಳಿ. ಮನೆಯಲ್ಲಿ ದುರಸ್ತಿ ಕೆಲಸಗಳು ಅಥವಾ ಸಾಮಾಜಿಕ ಕೂಟಗಳು ನಿಮ್ಮನ್ನು ಕಾರ್ಯನಿರತವಾಗಿರಿಸಬಹುದು. ಕಾರ್ಯಗಳನ್ನು ಪ್ರಾಧಾನ್ಯಕ್ರಮದಲ್ಲಿ ಮಾಡಿ ಮತ್ತು ಸಮಯ ನಿರ್ವಹಣೆಗೆ ಗಮನ ನೀಡಿ. ಸಣ್ಣ ಟಾಸ್ಕ್ಗಳನ್ನು ಪಟ್ಟಿ ಮಾಡಿ ಮತ್ತು ಕ್ರಮೇಣ ಮುಗಿಸಿ. ನಿಮ್ಮ ಗೆಳೆಯ ಅಥವಾ ಗೆಳತಿ ಅವರ ಕೌಟುಂಬಿಕ ಪರಿಸ್ಥಿತಿಗಳಿಂದಾಗಿ ಕೋಪಗೊಳ್ಳಬಹುದು. ಮಾತನಾಡಿ ಅವರ ಭಾವನೆಗಳನ್ನು ಕೇಳಿ ಮತ್ತು ಶಾಂತಗೊಳಿಸಲು ಸಹಾನುಭೂತಿ ತೋರಿಸಿ. ಶಬ್ದದಿಂದ ಇಲ್ಲ, ಕೇಳುವ ಶಕ್ತಿಯೇ ಇಂದು ಮುಖ್ಯ. ಕೆಲಸದ ಪರಿಸ್ಥಿತಿ ಇಂದು ಸಾಮಾನ್ಯವಾಗಿ ನಿಮ್ಮ ಪರವಾಗಿರುತ್ತದೆ, ಆದರೆ ಕೆಲವು ಸಮಸ್ಯೆಗಳು ನಿಮ್ಮ ಮನಸ್ಸನ್ನು ಕದಳಬಹುದು. ಅವುಗಳ ಬಗ್ಗೆ ಹೆಚ್ಚು ಯೋಚಿಸುವುದರಿಂದ ಸಮಯ ವ್ಯರ್ಥವಾಗಬಹುದು. ಸಮಸ್ಯೆಗಳನ್ನು ಟುಡು ಪಟ್ಟಿಯಲ್ಲಿ ಸೇರಿಸಿ ಮತ್ತು ಕ್ರಮೇಣ ಪರಿಹರಿಸಿ. ಮನೆಗೆಲಸದಾರು ಇಂದು ಕೆಲಸಕ್ಕೆ ಬರದೇ ಇರಬಹುದು. ಇದರಿಂದ ನಿಮ್ಮ ಸಂಗಾತಿಯೊಂದಿಗೆ ಒತ್ತಡ ಉಂಟಾಗಬಹುದು. ಶಾಂತ ಸಂವಾದ ಮತ್ತು ಸ್ಪಷ್ಟ ನಿರ್ವಹಣಾ ಯೋಜನೆ ಮೂಲಕ ಸಮಸ್ಯೆಯನ್ನು ತಗ್ಗಿಸಿ. ಪರಿಹಾರ: ಆರೋಗ್ಯದಲ್ಲಿ ಉತ್ತಮ ಫಲಿತಾಂಶಕ್ಕಾಗಿ ಹನುಮಾನ್ ಚಾಲೀಸಾವನ್ನು ಓದುವುದನ್ನು ಅಭ್ಯಾಸ ಮಾಡಿ. ಇದು ಮನಸ್ಸಿಗೆ ಶಾಂತಿ ತರುತ್ತದೆ. ನಿಮ್ಮ ಅದೃಷ್ಟ ಸಂಖ್ಯೆ 7. ಅದೃಷ್ಟದ ಬಣ್ಣಗಳು ಕ್ರೀಮ್ ಮತ್ತು ಬಿಳಿ. ಇಂದು ನಿಮ್ಮ ದಿನ ಜಾಗರೂಕತೆ, ಸಮನ್ವಯ ಮತ್ತು ಸೌಹಾರ್ದದಿಂದ ತುಂಬಿರಲಿ. ಸಣ್ಣ ವಿರಾಮಗಳನ್ನು ತೆಗೆದುಕೊಳ್ಳಿ ಮತ್ತು ಪ್ರತಿ ಕ್ಷಣವನ್ನು ಕೃತಜ್ಞತೆಯಿಂದ ಸ್ವೀಕರಿಸಿ. ಶುಭವಾಗಲಿ. ನಮಸ್ಕಾರ ಕರ್ಕಾಟಕರೇ. ಶುಕ್ರವಾರ ಜನವರಿ 9, 2026 ಇಂದಿನ ನಿಮ್ಮ ದೈನಂದಿನ ಜಾತಕವನ್ನು ಶಾಂತ ಮನಸ್ಸಿನಿಂದ ಕೇಳಿ. ಇಂದು ಸಂಜೆ ಸ್ವಲ್ಪ ಸಮಯ ವಿಶ್ರಾಂತಿ ಪಡೆಯಿರಿ. ಮಧ್ಯಾಹ್ನದ ನಂತರ ಸಣ್ಣ ವಿರಾಮವು ನಿಮ್ಮ ಮನಸ್ಸಿಗೆ ತಾಜಗಿಯನ್ನು ತರುತ್ತದೆ. ಗಹನ ಉಸಿರಾಟ ಮತ್ತು ಸಣ್ಣ ಧ್ಯಾನವು ನಿಮ್ಮ ಒತ್ತಡವನ್ನು ಕಡಿಮೆ ಮಾಡುತ್ತದೆ. ಇಂದು ನಿಮ್ಮ ಆರ್ಥಿಕ ಜೀವನವು ಸಮೃದ್ಧಿಯಾಗಿರುತ್ತದೆ. ಈ ಸಮಯದಲ್ಲಿ ನೀವು ಸಾಲಗಳನ್ನು ಅಥವಾ ನಡೆಯುವ ಸಾಲಗಳನ್ನು ತೊಡೆದು ಹೋಗುವ ಅವಕಾಶವನ್ನು ಹೊಂದಬಹುದು. ಹಣದ ನಿರ್ವಹಣೆಯಲ್ಲಿ ಜವಾಬ್ದಾರಿತನವನ್ನು ಕಾಪಾಡಿ ಮತ್ತು ಅಗತ್ಯವಿದ್ದರೆ ದಾಖಲೆಗಳನ್ನು ಪರಿಶೀಲಿಸಿ. ನೀವು ನಿಮ್ಮ ಸಮಸ್ಯೆಗಳನ್ನು ಮರೆತು ಕುಟುಂಬ ಸದಸ್ಯರೊಂದಿಗೆ ಉತ್ತಮ ಸಮಯವನ್ನು ಕಳೆಯುತ್ತೀರಿ. ಈ ಸಂಭ್ರಮವು ಮನಸ್ಸಿಗೆ ಶಾಂತಿ ಮತ್ತು ಸಂಬಂಧಗಳಿಗೆ ಹೊಸ ಉತ್ಸಾಹವನ್ನು ತರುತ್ತದೆ. ಸಣ್ಣ ಸಂಭಾಷಣೆಗಳು ಮತ್ತು ಹಾಸ್ಯಭರಿತ ಕ್ಷಣಗಳು ಸಂಬಂಧವನ್ನು ಗಾಢಗೊಳಿಸುತ್ತವೆ. ಪ್ರೇಮ ಸಂಬಂಧದಲ್ಲಿ ನಿಮ್ಮನ್ನು ತಪ್ಪಾಗಿ ಅರ್ಥ ಮಾಡಿಕೊಳ್ಳುವ ಸಾಧ್ಯತೆ ಇದೆ. ತಕ್ಷಣದ ಪ್ರತಿಕ್ರಿಯೆ ನೀಡದೆ ಶಾಂತವಾಗಿ ಸ್ಪಷ್ಟತೆಗಾಗಿ ಸಂವಾದವನ್ನು ಆರಿಸಿ. ಭಾವನೆಗಳನ್ನು ಸ್ಪಷ್ಟವಾಗಿ ಹಂಚಿಕೊಳ್ಳುವುದರಿಂದ ಗೊಂದಲಗಳು ಕಡಿಮೆಯಾಗುತ್ತವೆ. ಇಂದು ನಿಮ್ಮ ಕೆಲಸದ ಗುಣಮಟ್ಟ ಗಮನ ಸೆಳೆಯುತ್ತದೆ. ನಿಮ್ಮ ಹಿರಿಯರು ನಿಮ್ಮ ಕಾರ್ಯದ ಪ್ರಭಾವದಿಂದ ಪ್ರಭಾವಿತರಾಗಬಹುದು. ಪ್ರಮುಖ ಕಾರ್ಯಗಳನ್ನು ಆದ್ಯತೆಯಾಗಿ ಮುಗಿಸಿ ಮತ್ತು ಗುಣಮಟ್ಟವನ್ನು ಕಾಪಾಡಿ. ಇಂದು ನೀವು ನಿಮ್ಮ ಬಿಡುವಿನ ಸಮಯವನ್ನು ಧಾರ್ಮಿಕ ಕೆಲಸಗಳಿಗೆ ಕಳೆಯುವ ಬಗ್ಗೆ ಯೋಚಿಸಬಹುದು. ಈ ಚಟುವಟಿಕೆಗಳು ಮನಸ್ಸಿಗೆ ಶಾಂತಿ ಮತ್ತು ಆಂತರಿಕ ಸಮತೋಲನವನ್ನು ತರುತ್ತವೆ, ಆದರೆ ಅನಗತ್ಯ ಘರ್ಷಣೆಗಳಿಗೆ ಇಳಿಯಬೇಡಿ. ನಿಮ್ಮ ವೈವಾಹಿಕ ಜೀವನವು ಕೆಲವೊಂದು ಕ್ಷಣಗಳಲ್ಲಿ ನೀರಸವಾಗಿ ಕಾಣಬಹುದು. ಸಣ್ಣ ಉತ್ಸಾಹ ಮತ್ತು ಸೌಮ್ಯ ಕಾಳಜಿ ಸಂಬಂಧಕ್ಕೆ ಹೊಸ ಉಸಿರನ್ನು ನೀಡುತ್ತದೆ. ಸಣ್ಣ ಕೃತ್ಯಗಳು ದೊಡ್ಡ ಪರಿಣಾಮವನ್ನು ತರುತ್ತವೆ. ಪರಿಹಾರ: ಆರೋಗ್ಯಕ್ಕೆ ಮತ್ತು ಶುಭಕ್ಕೆ ಅರಳಿ ಮರಕ್ಕೆ ನೀರನ್ನು ಅರ್ಪಿಸಿ ಮತ್ತು ಅದನ್ನು ಪ್ರದಕ್ಷಿಣೆ ಮಾಡಿ. ವಿಶೇಷವಾಗಿ ಶನಿವಾರದಿಂದ ಇದು ಹೆಚ್ಚು ಪ್ರಯೋಜನಕಾರಿ. ನಿಮ್ಮ ಅದೃಷ್ಟ ಸಂಖ್ಯೆ 2. ಅದೃಷ್ಟದ ಬಣ್ಣಗಳು ಬೆಳ್ಳಿ ಮತ್ತು ಬಿಳಿ. ಇಂದು ನಿಮ್ಮ ದಿನ ಆರ್ಥಿಕ ಸಮೃದ್ಧಿ, ಕುಟುಂಬ ಸಂತೋಷ ಮತ್ತು ಆಂತರಿಕ ಶಾಂತಿಯಿಂದ ತುಂಬಿರಲಿ. ಶುಭವಾಗಲಿ. ನಮಸ್ಕಾರ ಸಿಂಹರೇ. ಶುಕ್ರವಾರ ಜನವರಿ 9, 2026 ಇಂದಿನ ನಿಮ್ಮ ದೈನಂದಿನ ಜಾತಕವನ್ನು ಶಾಂತ ಮನಸ್ಸಿನಿಂದ ಕೇಳಿ. ಆರೋಗ್ಯದ ದೃಷ್ಟಿಯಿಂದ ಇಂದು ಉತ್ತಮ ದಿನ. ನಿಮ್ಮ ಹರ್ಷಚಿತ್ತದ ಮನೋಭಾವವು ನಿಮಗೆ ಬೇಕಾದ ಟಾನಿಕ್ ಅನ್ನು ನೀಡುತ್ತದೆ ಮತ್ತು ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ. ಸರಳ ವ್ಯಾಯಾಮ ಮತ್ತು ಸಮತೋಲನ ಆಹಾರವನ್ನು ಪಾಲಿಸಿ. ಗಹನ ಉಸಿರಾಟ ಅಭ್ಯಾಸಗಳು ಮನಸ್ಸಿಗೆ ತಕ್ಷಣ ಶಾಂತಿಯನ್ನು ತರುತ್ತವೆ. ಇಂದು ನಿಮ್ಮ ಪೋಷಕರಲ್ಲಿ ಒಬ್ಬರು ಹಣವನ್ನು ಉಳಿತಾಯ ಮಾಡುವ ಮಹತ್ವದ ಬಗ್ಗೆ ನಿಮಗೆ ಉಪನ್ಯಾಸ ಮಾಡಬಹುದು. ಅವರ ಮಾತುಗಳನ್ನು ಎಚ್ಚರಿಕೆಯಿಂದ ಕೇಳಿ. ಅವರ ಅನುಭವವನ್ನು ಗಮನಿಸಿ ಮತ್ತು ತಕ್ಷಣ ನಿರಾಕರಿಸದೆ ಆಲಿಸಿ.
ಇದು ಭವಿಷ್ಯದಲ್ಲಿ ಸಮಸ್ಯೆಗಳನ್ನು ತಪ್ಪಿಸಲು ಸಹಾಯ ಮಾಡಬಹುದು. ಮಕ್ಕಳೊಂದಿಗೆ ಅಥವಾ ನಿಮಗಿಂತ ಕಡಿಮೆ ಅನುಭವ ಹೊಂದಿದವರೊಂದಿಗೆ ನೀವು ತಾಳ್ಮೆಯಿಂದಿರಬೇಕು. ಅವರ ತಪ್ಪುಗಳು ಸಹಜವೆಂದು ಮನಸ್ಸಿನಲ್ಲಿಟ್ಟುಕೊಳ್ಳಿ. ತೀವ್ರ ಪ್ರತಿಕ್ರಿಯೆ ಬದಲು ಸಹಾನುಭೂತಿ ಮತ್ತು ಸ್ಪಷ್ಟ ಮಾರ್ಗದರ್ಶನ ನೀಡಿ. ಇಂದು ನೀವು ಗಮನ ಸೆಳೆಯುತ್ತೀರಿ ಮತ್ತು ಯಶಸ್ಸು ನಿಮ್ಮ ವ್ಯಾಪ್ತಿಯಲ್ಲಿದೆ. ನಿಮ್ಮ ಪ್ರತಿಭೆ ಮತ್ತು ಆತ್ಮವಿಶ್ವಾಸವನ್ನು ಸಕಾರಾತ್ಮಕವಾಗಿ ಪ್ರದರ್ಶಿಸಿ. ಕೆಲಸದಲ್ಲಿ ನಿಮ್ಮ ಶ್ರಮ ಮತ್ತು ನಿಷ್ಠೆ ಫಲ ನೀಡುತ್ತವೆ. ಮುಖ್ಯ ಕಾರ್ಯಗಳನ್ನು ಸ್ಪಷ್ಟತೆ ಮತ್ತು ಪ್ರಾಮಾಣಿಕತೆಯಿಂದ ಮುಗಿಸಿ. ಈ ರಾಶಿ ಚಕ್ರದ ಜನರು ಇಂದು ತಮಗಾಗಿ ಸಮಯವನ್ನು ಮೀಸಲಿಟ್ಟುಕೊಳ್ಳಬೇಕು. ಅತಿಯಾದ ಕೆಲಸವು ಮಾನಸಿಕ ಒತ್ತಡಕ್ಕೆ ಕಾರಣವಾಗಬಹುದು. ಮಧ್ಯಾಹ್ನದ ಸಣ್ಣ ವಿರಾಮಗಳು ಮತ್ತು ಸಂಕ್ಷಿಪ್ತ ಧ್ಯಾನವು ನಿಮ್ಮ ಶಕ್ತಿಯನ್ನು ಪುನಶ್ಚೇತನಿಸುತ್ತದೆ. ನೀವು ದಿನ ಚೆನ್ನಾಗಿ ಸಾಗಬೇಕೆಂದು ಬಯಸಿದರೆ, ನಿಮ್ಮ ಸಂಗಾತಿಯ ಮನೋಸ್ಥಿತಿ ತಪ್ಪಿದ್ದರೆ ಒಂದೇ ಒಂದು ಮಾತನ್ನು ಉಚ್ಚರಿಸಬೇಡಿ. ಶಾಂತತೆ ಮತ್ತು ಸೌಮ್ಯತೆ ಸಂಬಂಧವನ್ನು ಉಳಿಸುತ್ತದೆ. ಸಣ್ಣ ಕೃತ್ಯಗಳು ಮತ್ತು ಗಮನ ದೊಡ್ಡ ಪರಿಣಾಮ ಬೀರುತ್ತವೆ. ಪರಿಹಾರ: ನಿಮ್ಮ ಪ್ರೀತಿಯ ಜೀವನವನ್ನು ಸಂತೋಷಪಡಿಸಲು ಹಸಿರು ಬಣ್ಣದ ಬೂಟುಗಳನ್ನು ಬಳಸಿ. ಈ ಸಣ್ಣ ಸಂಕೇತವು ಸಂಬಂಧಕ್ಕೆ ಹರ್ಷವನ್ನು ತರುತ್ತದೆ. ನಿಮ್ಮ ಅದೃಷ್ಟ ಸಂಖ್ಯೆ 9. ಅದೃಷ್ಟದ ಬಣ್ಣಗಳು ಕೆಂಪು ಮತ್ತು ಮರೂನ್. ಇಂದು ನಿಮ್ಮ ದಿನ ಆರೋಗ್ಯ, ಶಕ್ತಿ ಮತ್ತು ಪ್ರೀತಿಯಿಂದ ತುಂಬಿರಲಿ. ಶುಭವಾಗಲಿ. ನಮಸ್ಕಾರ ಕನ್ಯಾ ರಾಶಿಯವರೇ. ಶುಕ್ರವಾರ ಜನವರಿ 9, 2026 ಇಂದಿನ ನಿಮ್ಮ ದೈನಂದಿನ ಜಾತಕವನ್ನು ಶಾಂತ ಮನಸ್ಸಿನಿಂದ ಕೇಳಿ. ಮೋಜು ಮಾಡಲು ಹೊರಬರುವವರಿಗೆ ಇಂದು ಸಂಪೂರ್ಣ ಸಂತೋಷ ಮತ್ತು ಆನಂದವಿದೆ. ಆದರೆ ನಿಮ್ಮ ಅಮೂಲ್ಯ ವಸ್ತುಗಳನ್ನು ಕಾಪಾಡಿಕೊಳ್ಳಲು ಜಾಗರೂಕರಾಗಿ. ಕಚೇರಿಯ ಸಹೋದ್ಯೋಗಿಯೊಬ್ಬರು ನಿಮ್ಮ ಅಮೂಲ್ಯ ವಸ್ತುಗಳಲ್ಲಿ ಒಂದನ್ನು ಕದಿಯುವ ಸಾಧ್ಯತೆ ಇದೆ. ವಸ್ತುಗಳನ್ನು ನಿಮ್ಮ ದೃಷ್ಟಿಯಲ್ಲಿಟ್ಟುಕೊಳ್ಳಿ ಮತ್ತು ಅಗತ್ಯವಿದ್ದರೆ ಸುರಕ್ಷಿತ ಸ್ಥಳದಲ್ಲಿ ಇರಿಸಿ. ಗುಂಪಿನಲ್ಲಿದ್ದಾಗ ನೀವು ಏನು ಹೇಳುತ್ತೀರಿ ಎಂಬುದನ್ನು ಗಮನಿಸಿ. ಹಠಾತ್ ಹೇಳಿಕೆಗಳು ತೀವ್ರ ಟೀಕೆಗೆ ಕಾರಣವಾಗಬಹುದು. ಮಾತುಗಳನ್ನು ನಿಶ್ಚಿತಗೂ ಮುನ್ನ ತಾಳ್ಮೆಯಿಂದ ಆಯ್ಕೆ ಮಾಡಿ. ಸ್ಪಷ್ಟತೆ ಮತ್ತು ವಿನಯ ನಿಮ್ಮ ಪ್ರತಿಷ್ಠೆಯನ್ನು ಉಳಿಸುತ್ತದೆ. ಇಂದು ಮಾಡಿದ ಜಾಯಿಂಟ್ ವೆಂಚರ್ಗಳು ಅಂತಿಮವಾಗಿ ಪ್ರಯೋಜನಕಾರಿಗಳಾಗುತ್ತವೆ. ಆದರೂ ಪಾಲುದಾರರಿಂದ ಕೆಲವು ಪ್ರಮುಖ ವಿರೋಧವನ್ನು ಎದುರಿಸಬೇಕಾಗಬಹುದು. ವಿರೋಧ ಬಂದಾಗ ತಕ್ಷಣ ಪ್ರತಿಕ್ರಿಯಿಸಬೇಡಿ. ವಿಚಾರಗಳನ್ನು ಶಾಂತವಾಗಿ ಕೇಳಿ, ತರ್ಕದಿಂದ ಉತ್ತರಿಸಿ ಮತ್ತು ಅಗತ್ಯವಿದ್ದರೆ ಯೋಜನೆಯನ್ನು ಪುನರ್ಪರಿಶೀಲಿಸಿ. ನೀವು ಸಂಗಾತಿಯನ್ನು ಎಲ್ಲೋ ಹೊರಗೆ ಕರೆದೊಯ್ಯಲು ಯೋಜಿಸಿದ್ದರೂ ಅವರ ಅನಾರೋಗ್ಯದಿಂದ ಅದು ಸಾಧ್ಯವಾಗದಿರಬಹುದು. ಅವರ ಆರೈಕೆಗೆ ಸಮಯ ಮೀಸಲಿಡಿ. ಸಂಗಾತಿಯ ಅಸಭ್ಯತೆಯು ದಿನವಿಡೀ ನಿಮಗೆ ಅಸಮಾಧಾನ ಉಂಟುಮಾಡಬಹುದು. ತಾತ್ಕಾಲಿಕ ಕೋಪಕ್ಕೆ ಬದ್ಧರಾಗದೆ ಸಹಾನುಭೂತಿ ಮತ್ತು ಸಹಾಯದ ಮನೋಭಾವ ತೋರಿಸಿ. ಹೃದಯವನ್ನು ಕಳೆದುಕೊಳ್ಳಬೇಡಿ. ವೈಫಲ್ಯಗಳು ಸಹಜವಾಗಿವೆ ಮತ್ತು ಅವು ಜೀವನದ ಭಾಗ. ನಿಮ್ಮ ಭಾವನೆಗಳನ್ನು ಒಪ್ಪಿಕೊಳ್ಳಿ, ಸಣ್ಣ ವಿರಾಮಗಳನ್ನು ತೆಗೆದುಕೊಳ್ಳಿ ಮತ್ತು ಮನಸ್ಸನ್ನು ಪುನಶ್ಚೇತನಿಸಿ. ದಿನದ ಕೊನೆಗೆ ನೀವು ಸಂತೋಷ ಮತ್ತು ಆನಂದವನ್ನು ಮತ್ತೆ ಕಂಡುಹಿಡಿಯುವಿರಿ. ಸಂಗಾತಿಯ ಅಸಭ್ಯತೆಯಿಂದ ನೀವು ಅಸಮಾಧಾನಗೊಳ್ಳುತ್ತಿದ್ದರೆ ತೀವ್ರ ಪ್ರತಿಕ್ರಿಯೆ ಬದಲು ಶಾಂತ ಸಂವಾದವನ್ನು ಆಯಿಸಿ. ಸಣ್ಣ ಕೃತ್ಯಗಳು ಮತ್ತು ಗಮನ ಸಂಬಂಧವನ್ನು ಮರುಸ್ಥಾಪಿಸಲು ಸಾಕಾಗುತ್ತವೆ. ಅವರ ಆರೈಕೆ ಮತ್ತು ಸೌಮ್ಯತೆ ಇಂದು ಮುಖ್ಯ. ಪರಿಹಾರ: ಬಲವಾದ ಆರ್ಥಿಕ ಸ್ಥಿತಿಗಾಗಿ ನಿಮ್ಮ ದಿನಚರಿಯಲ್ಲಿ ಸಣ್ಣ ಶಿಷ್ಟಾಚಾರಗಳನ್ನು ಸೇರಿಸಿ. ಊಟ ಮಾಡುವ ಮುನ್ನ ಪಾದಗಳನ್ನು ತೊಳೆಯುವುದು ಒಂದು ಸೌಮ್ಯ ವಿಧಿ. ಸಾಧ್ಯವಾಗದಿದ್ದರೆ ತಿನ್ನುವಾಗ ಪಾದರಕ್ಷೆಗಳನ್ನು ತೆಗೆಯಿರಿ. ನಿಮ್ಮ ಅದೃಷ್ಟ ಸಂಖ್ಯೆ 7. ಅದೃಷ್ಟದ ಬಣ್ಣಗಳು ಕ್ರೀಮ್ ಮತ್ತು ಬಿಳಿ. ಇಂದು ನಿಮ್ಮ ದಿನ ಸಂತೋಷ, ಜಾಗರೂಕತೆ ಮತ್ತು ಸಂಬಂಧಗಳ ಪುನಶ್ಚೈತನ್ಯದಿಂದ ತುಂಬಿರಲಿ. ಶುಭವಾಗಲಿ. ನಮಸ್ಕಾರ ತುಲಾರೆ. ಶುಕ್ರವಾರ ಜನವರಿ 9, 2026 ಇಂದಿನ ನಿಮ್ಮ ದೈನಂದಿನ ಜಾತಕವನ್ನು ಶಾಂತ ಮನಸ್ಸಿನಿಂದ ಕೇಳಿ. ಮಾನಸಿಕ ಶಾಂತಿಗಾಗಿ ಕೆಲವು ದೇಣಿಗೆ ಮತ್ತು ದಾನ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳಿ. ಇವು ನಿಮ್ಮ ಮನಸ್ಸಿಗೆ ತೃಪ್ತಿ ಮತ್ತು ಆಂತರಿಕ ಸಮತೋಲನವನ್ನು ತರುತ್ತವೆ. ಸಣ್ಣ ಸೇವಾ ಕ್ರಿಯೆಗಳು ನಿಮ್ಮ ಮನೋಭಾವವನ್ನು ಹಗುರಗೊಳಿಸುತ್ತವೆ. ವ್ಯಾಪಾರದಲ್ಲಿನ ಲಾಭವು ಅನೇಕ ವ್ಯಾಪಾರಿಗಳು ಮತ್ತು ಉದ್ಯಮಿಗಳ ಮುಖಕ್ಕೆ ಸಂತೋಷವನ್ನು ತರುತ್ತದೆ. ನೀವು ಸಹ ಆರ್ಥಿಕವಾಗಿ ಅನುಕೂಲವನ್ನು ಅನುಭವಿಸಬಹುದು. ಆದರೂ ನಿರ್ಧಾರಗಳ ಮುನ್ನ ದಾಖಲೆಗಳನ್ನು ಪರಿಶೀಲಿಸಿ ಮತ್ತು ಜವಾಬ್ದಾರಿಯುತವಾಗಿ ನಡೆದುಕೊಳ್ಳಿ. ವಯಸ್ಸಾದ ಸಂಬಂಧಿಕರು ಅಸಮಂಜಸವಾದ ಬೇಡಿಕೆಗಳನ್ನು ಮಾಡಬಹುದು. ಅವರ ಮನೋಭಾವವನ್ನು ಸಹಾನುಭೂತಿಯಿಂದ ಕೇಳಿ ಮತ್ತು ಶಾಂತವಾಗಿ ನಿರ್ವಹಿಸಿ. ಸ್ಪಷ್ಟತೆ ಮತ್ತು ಸಹಾನುಭೂತಿ ಸಮಸ್ಯೆಗಳನ್ನು ತಗ್ಗಿಸುತ್ತವೆ. ಕೆಲಸದ ಯಶಸ್ಸಿಗೆ ಅಡ್ಡಿಪಡಿಸುತ್ತಿದ್ದವರು ಇಂದು ನಿಮ್ಮ ಕಣ್ಣು ಮುಂದೆ ಅವನತಿಯನ್ನು ಎದುರಿಸಲಿದ್ದಾರೆ.
ಧೈರ್ಯದಿಂದ ಮತ್ತು ಪ್ರಾಮಾಣಿಕತೆಯಿಂದ ನಿಮ್ಮ ಕೆಲಸವನ್ನು ಮುಂದುವರಿಸಿ. ವಿದ್ಯಾರ್ಥಿಗಳು ಇಂದು ಅಧ್ಯಯನಕ್ಕೆ ಕಷ್ಟಪಡಬಹುದು. ಸಮಯವನ್ನು ಸಣ್ಣ ಭಾಗಗಳಾಗಿ ಹಂಚಿ ಮತ್ತು ವ್ಯತ್ಯಯಗಳನ್ನು ಕಡಿಮೆ ಮಾಡಿ. ನಿಮ್ಮ ಅಮೂಲ್ಯ ಸಮಯವನ್ನು ಸ್ನೇಹಿತರ ಮೇಲೆ ವ್ಯರ್ಥ ಮಾಡಬಹುದು. ಪ್ರಾಮುಖ್ಯತೆಗಳನ್ನು ಗುರುತಿಸಿ ಮತ್ತು ಮುಖ್ಯ ಕಾರ್ಯಗಳಿಗೆ ಸಮಯ ಮೀಸಲಿಡಿ. ವೈವಾಹಿಕ ಜೀವನಕ್ಕೆ ಈ ದಿನ ಉತ್ತಮವಾಗಿದೆ. ನಿಮ್ಮ ಸಂಗಾತಿಗೆ ನೀವು ಎಷ್ಟು ಪ್ರೀತಿಸುತ್ತೀರಿ ಎಂದು ಸ್ಪಷ್ಟವಾಗಿ ತಿಳಿಸಿ. ದಿನದ ಮಧ್ಯದಲ್ಲಿ ಸಣ್ಣ ವಿಶ್ರಾಂತಿ ಮತ್ತು ಗಹನ ಉಸಿರಾಟ ಅಭ್ಯಾಸಗಳನ್ನು ಸೇರಿಸಿ. ಇದು ನಿಮ್ಮ ಮನೋಶಕ್ತಿಯನ್ನು ಪುನಶ್ಚೇತನಗೊಳಿಸುತ್ತದೆ. ಅನಗತ್ಯ ಘರ್ಷಣೆಗಳಿಗೆ ಇಳಿಯಬೇಡಿ ಮತ್ತು ಶಾಂತ ಮನೋಭಾವವನ್ನು ಕಾಪಾಡಿ. ಪರಿಹಾರ: ನಿಮ್ಮ ಮನಸ್ಸಿಗೆ ಸಂತೃಪ್ತಿ ತರಲು ಹಿಂದುಳಿದ ಸಾಮಾಜಿಕ ಆರ್ಥಿಕ ಹಿನ್ನೆಲೆಯಿಂದ ಬಂದ ಮತ್ತು ಆರೋಗ್ಯವಾದ ಸಾಂಸಾರಿಕ ಜೀವನವನ್ನು ನಡೆಸಲು ಯೋಗ್ಯವಾದ ಹುಡುಗಿಯರಿಗೆ ಸಹಾಯ ಮಾಡಿ. ನಿಮ್ಮ ಅದೃಷ್ಟ ಸಂಖ್ಯೆ 1. ಅದೃಷ್ಟದ ಬಣ್ಣಗಳು ಕಿತ್ತಳೆ ಮತ್ತು ಚಿನ್ನ. ಇಂದಿನ ದಿನ ನಿಮ್ಮ ಶಾಂತಿ, ಪ್ರೀತಿ ಮತ್ತು ಯಶಸ್ಸಿನಿಂದ ತುಂಬಿರಲಿ. ಶುಭವಾಗಲಿ. ನಮಸ್ಕಾರ ವೃಶ್ಚಿಕರೇ. ಶುಕ್ರವಾರ ಜನವರಿ 9, 2026ರ ಇಂದಿನ ನಿಮ್ಮ ದೈನಂದಿನ ಜಾತಕವನ್ನು ಶಾಂತ ಮನಸ್ಸಿನಿಂದ ಕೇಳಿ. ಆರೋಗ್ಯದ ದೃಷ್ಟಿಯಿಂದ ಇಂದು ಉತ್ತಮ ದಿನ. ನಿಮ್ಮ ಹರ್ಷಚಿತ್ತದ ಮನೋಭಾವವು ನಿಮಗೆ ಬೇಕಾದ ಟಾನಿಕ್ ಅನ್ನು ನೀಡುತ್ತದೆ ಮತ್ತು ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ. ಸರಳ ವ್ಯಾಯಾಮ ಮತ್ತು ಸಮತೋಲನ ಆಹಾರವನ್ನು ಪಾಲಿಸಿ. ಗಹನ ಉಸಿರಾಟ ಅಭ್ಯಾಸಗಳು ಮನಸ್ಸಿಗೆ ತಕ್ಷಣ ಶಾಂತಿಯನ್ನು ತರುತ್ತವೆ. ದಿನವಿಡೀ ಬದುಕಲು ಮತ್ತು ಮನರಂಜನೆಗಾಗಿ ಹೆಚ್ಚು ಖರ್ಚು ಮಾಡುವ ನಿಮ್ಮ ಪ್ರವೃತ್ತಿಯನ್ನು ಗಮನಿಸಿ. ಸಣ್ಣ ಸಂತೋಷಗಳಿಗೆ ಬಜೆಟ್ ನಿಗದಿಪಡಿಸಿ. ಸಿನಿಮಾ ಥಿಯೇಟರ್ನಲ್ಲಿ ಸಂಜೆ ಅಥವಾ ಸಂಗಾತಿಯೊಂದಿಗೆ ಊಟವು ನಿಮ್ಮ ಮನಸ್ಸಿಗೆ ತಾಜನಿಗೆಯನ್ನು ತರುತ್ತದೆ. ಪ್ರೇಮದ ಸುಖವನ್ನು ಅನುಭವಿಸಲು ಸಾಧ್ಯತೆಯಿದೆ. ಸಂಗಾತಿಯೊಂದಿಗೆ ಸೌಹಾರ್ದಭರಿತ ಕ್ಷಣಗಳನ್ನು ಹಂಚಿಕೊಳ್ಳಿ. ನಿಮ್ಮ ಭಾವನೆಗಳನ್ನು ಸ್ಪಷ್ಟವಾಗಿ ವ್ಯಕ್ತಪಡಿಸಿ ಮತ್ತು ಅವರ ಪ್ರೀತಿಯನ್ನು ಪ್ರತಿಕ್ರಿಯೆಯಿಂದ ತೋರಿಸಿ. ಹಗಲುಗನಸು ಕಾಣುವುದು ನಿಮ್ಮ ಅಧಪ್ಪತನಕ್ಕೆ ಕಾರಣವಾಗಬಹುದು. ನಿಮ್ಮ ಕೆಲಸವನ್ನು ಮತ್ತೊಬ್ಬರ ಮೇಲೆ ನಂಬಬೇಡಿ. ಮುಖ್ಯ ಕಾರ್ಯಗಳನ್ನು ಸ್ವತಃ ಕೈಗೆ ತೆಗೆದುಕೊಳ್ಳಿ ಮತ್ತು ಗುಣಮಟ್ಟವನ್ನು ಕಾಪಾಡಿ. ನಿಮ್ಮ ಬ್ಯುಸಿ ಜೀವನದ ಮಧ್ಯೆ ಇಂದು ನಿಮಗಾಗಿ ಸಾಕಷ್ಟು ಸಮಯ ಸಿಗುತ್ತದೆ. ನಿಮ್ಮ ನೆಚ್ಚಿನ ಕೆಲಸಗಳನ್ನು ಮಾಡಲು ಈ ಸಮಯವನ್ನು ಬಳಸಿ. ಸಣ್ಣ ವಿಶ್ರಾಂತಿ ಮತ್ತು ಸೃಜನಾತ್ಮಕ ಚಟುವಟಿಕೆಗಳು ಮನಸ್ಸಿಗೆ ತಾಜನಿಗೆಯನ್ನು ತರುತ್ತವೆ. ವೈವಾಹಿಕ ಜೀವನಕ್ಕೆ ಈ ದಿನ ನಿಜವಾಗಲೂ ಉತ್ತಮವಾಗಿದೆ. ನಿಮ್ಮ ಸಂಗಾತಿಗೆ ನೀವು ಅವನನ್ನು ಅಥವಾ ಅವಳನ್ನು ಎಷ್ಟು ಪ್ರೀತಿಸುತ್ತೀರಿ ಎಂದು ಸ್ಪಷ್ಟವಾಗಿ ತಿಳಿಸಿ. ಸಣ್ಣ ಕೃತ್ಯಗಳು ಮತ್ತು ಗಮನ ಸಂಬಂಧವನ್ನು ಗಾಢ ಮಾಡಿಸುತ್ತವೆ. ಒಟ್ಟಾಗಿ ಇಂದು ನಿಮ್ಮ ಮನೋಭಾವ ಉತ್ತಮವಾಗಿದೆ. ಆದರೂ ಖರ್ಚುಗಳ ಮೇಲೆ ನಿಯಂತ್ರಣ ಮತ್ತು ಕೆಲಸದ ಮೇಲೆ ಸ್ವತಂತ್ರ ಜವಾಬ್ದಾರಿ ಮುಖ್ಯ. ಗಹನ ಉಸಿರಾಟ ಮತ್ತು ಸಣ್ಣ ಧ್ಯಾನವು ದಿನದ ಮಧ್ಯದಲ್ಲಿ ಶಾಂತಿಯನ್ನು ತರುತ್ತದೆ. ಪರಿಹಾರ: ಬಾಯಾರಿದ ಪಕ್ಷಿಗಳಿಗೆ ಸರಿಯಾದ ನೀರಿನ ವ್ಯವಸ್ಥೆಯನ್ನು ಖಚಿತಪಡಿಸಿ. ಇದು ನಿಮ್ಮ ಸ್ಥಿತಿಯನ್ನು ಉತ್ತಮಗೊಳಿಸುತ್ತದೆ ಮತ್ತು ಮನಸ್ಸಿಗೆ ಸಂತೃಪ್ತಿ ತರುತ್ತದೆ. ನಿಮ್ಮ ಅದೃಷ್ಟ ಸಂಖ್ಯೆ 3. ಅದೃಷ್ಟದ ಬಣ್ಣಗಳು ಕೇಸರಿ ಮತ್ತು ಹಳದಿ. ಇಂದು ನಿಮ್ಮ ದಿನ ಆರೋಗ್ಯ, ಪ್ರೀತಿ ಮತ್ತು ಸೃಜನಾತ್ಮಕತೆಯಿಂದ ತುಂಬಿರಲಿ. ಶುಭವಾಗಲಿ. ನಮಸ್ಕಾರ ಧನು ರಾಶಿಯವರೇ. ಶುಕ್ರವಾರ ಜನವರಿ 9, 2026ರ ಇಂದಿನ ನಿಮ್ಮ ದೈನಂದಿನ ಜಾತಕವನ್ನು ಶಾಂತ ಮನಸ್ಸಿನಿಂದ ಕೇಳಿ. ಇಂದು ಕೈಗೊಂಡ ದತ್ತಿ ಕಾರ್ಯಗಳು ನಿಮಗೆ ಮನೋಶಾಂತಿ ಮತ್ತು ನೆಮ್ಮದಿಯನ್ನು ತರುತ್ತವೆ. ಸಣ್ಣ ಸೇವಾ ಕ್ರಿಯೆಗಳು ನಿಮ್ಮ ಮನಸ್ಸನ್ನು ಹಗುರಗೊಳಿಸುತ್ತವೆ. ದಾನವನ್ನು ಮನಪೂರ್ವಕವಾಗಿ ಮಾಡಿ ಮತ್ತು ಅದರ ಪರಿಣಾಮವನ್ನು ಮನಸ್ಸಿನಲ್ಲಿ ಅನುಭವಿಸಿ. ಅಗತ್ಯ ಗೃಹೋಪಯೋಗಿ ವಸ್ತುಗಳಿಗಾಗಿ ಹಣವನ್ನು ಖರ್ಚು ಮಾಡುವುದರ ಮೂಲಕ ನೀವು ತಾತ್ಕಾಲಿಕ ಆರ್ಥಿಕ ಸಂಕಷ್ಟವನ್ನು ಅನುಭವಿಸಬಹುದು. ಆದರೆ ಇದು ಭವಿಷ್ಯದ ಅನೇಕ ತೊಂದರೆಗಳಿಂದ ನಿಮ್ಮನ್ನು ರಕ್ಷಿಸುತ್ತದೆ. ಖರ್ಚುಗಳನ್ನು ಜವಾಬ್ದಾರಿತನದಿಂದ ನಿರ್ವಹಿಸಿ ಮತ್ತು ಅನಗತ್ಯ ಖರೀದಿಗಳನ್ನು ತಾತ್ಕಾಲಿಕವಾಗಿ ತಡೆಹಿಡಿಯಿರಿ. ಉದ್ವಿಗ್ನತೆಯ ಅವಧಿ ಮೇಲ್ಗೈ ಸಾಧಿಸಬಹುದು. ಈ ಸಮಯದಲ್ಲಿ ಕುಟುಂಬದ ಬೆಂಬಲವು ನಿಮಗೆ ಬಹುಮುಖ್ಯ. ನಿಮ್ಮ ಭಾವನೆಗಳನ್ನು ಹಂಚಿಕೊಳ್ಳಿ ಮತ್ತು ಸಹಾಯವನ್ನು ಸ್ವೀಕರಿಸಲು ಮುಕ್ತವಾಗಿರಿ. ಕುಟುಂಬದ ಸಹಕಾರವು ನಿಮ್ಮ ಮನಸ್ಸಿಗೆ ಶಕ್ತಿ ನೀಡುತ್ತದೆ. ನಿಮ್ಮ ಪ್ರೇಮ ಜೀವನದಲ್ಲಿ ಸುಧಾರಣೆಯಾಗುತ್ತಿದೆ. ಸಣ್ಣ ಸಂಭಾಷಣೆಗಳು ಮತ್ತು ಗಮನ ಸಂಬಂಧವನ್ನು ಗಾಢಗೊಳಿಸುತ್ತವೆ. ಪ್ರೀತಿಯನ್ನು ನಿರಂತರವಾಗಿ ಪೋಷಿಸಿ ಮತ್ತು ಸಣ್ಣ ಕೃತ್ಯಗಳ ಮೂಲಕ ನಿಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಿ. ನೀವು ಮಾಡದ ಕೆಲಸಗಳನ್ನು ಮಾಡಲು ಇತರರನ್ನು ಒತ್ತಾಯಿಸಬೇಡಿ. ಸ್ಪಷ್ಟ ನಿರ್ದಿಷ್ಟತೆ ಮತ್ತು ಸಹಕಾರದಿಂದ ಕೆಲಸವನ್ನು ಹಂಚಿಕೊಳ್ಳಿ. ಮುಖ್ಯ ಕಾರ್ಯಗಳನ್ನು ಆದ್ಯತೆಯಾಗಿ ಮುಗಿಸಿ ಮತ್ತು ಅನಗತ್ಯ ಒತ್ತಡವನ್ನು ತಪ್ಪಿಸಿ. ಇಂದು ನೀವು ಸಂಬಂಧಿಕರಿಂದ ದೂರವಿರುವ
ಶಾಂತ ಸ್ಥಳಕ್ಕೆ ಹೋಗಿ ದಿನವನ್ನು ಕಳೆಯಲು ಇಚ್ಛಿಸುತ್ತೀರಿ. ಈ ಸಮಯವನ್ನು ಸ್ವಯಂ ಕಾಳಜಿಗೆ ಮೀಸಲಿಡಿ. ಟೆರೆಸ್, ಉದ್ಯಾನ ಅಥವಾ ಮನದೊಳಗಿನ ಕೋಣೆಯಲ್ಲಿಯೇ ಸಣ್ಣ ವಿಶ್ರಾಂತಿ ನಿಮ್ಮ ಮನಸ್ಸನ್ನು ಪುನಶ್ಚೇತನಗೊಳಿಸುತ್ತದೆ. ಇಂದು ಮದುವೆ ನಿಮ್ಮ ಜೀವನದಲ್ಲಿ ಅತ್ಯುತ್ತಮವಾಗಿರುತ್ತದೆ. ಸಂಬಂಧಗಳಲ್ಲಿ ಸಂತೃಪ್ತಿ ಮತ್ತು ಸಮಾಧಾನವನ್ನು ಅನುಭವಿಸುವ ಸಾಧ್ಯತೆಯಿದೆ. ದಿನದ ಕೊನೆಗೆ ನೀವು ಆನಂದ ಮತ್ತು ಮನೋಶಾಂತಿಯನ್ನು ಕಂಡುಹಿಡಿಯುತ್ತೀರಿ. ಪರಿಹಾರ: ಆಲ್ಕೋಹಾಲ್ ಮತ್ತು ಮಾಂಸಾಹಾರ ಸೇವನದಿಂದ ದೂರವಿರಿ. ನಿಮ್ಮ ದೈನಂದಿನ ಆಯ್ಕೆಗಳು ದೀರ್ಘಕಾಲಿಕ ಆರ್ಥಿಕ ಬೆಳವಣಿಗೆಗೆ ಸಹಾಯ ಮಾಡುತ್ತವೆ. ಮಹಿಳೆಯರನ್ನು ಗೌರವಿಸಿ ಮತ್ತು ಅವರ ಪಾತ್ರವನ್ನು ಮೆಚ್ಚಿ. ಇದು ನಿಮ್ಮ ವೈಯಕ್ತಿಕ ಮತ್ತು ವೃತ್ತಿಪರ ಸಂಬಂಧಗಳನ್ನು ಬಲಪಡಿಸುತ್ತದೆ. ನಿಮ್ಮ ಅದೃಷ್ಟ ಸಂಖ್ಯೆ 9. ಅದೃಷ್ಟದ ಬಣ್ಣಗಳು ಕೆಂಪು ಮತ್ತು ಮರೂನ್. ಇಂದು ನಿಮ್ಮ ದಿನ ಮನೋಶಾಂತಿ, ಪ್ರೀತಿ ಮತ್ತು ಆರ್ಥಿಕ ಸುಧಾರಣೆಯಿಂದ ತುಂಬಿರಲಿ. ಶುಭವಾಗಲಿ. ನಮಸ್ಕಾರ ಮಕರರೇ. ಶುಕ್ರವಾರ ಜನವರಿ 9, 2026 ಇಂದಿನ ನಿಮ್ಮ ದೈನಂದಿನ ಜಾತಕವನ್ನು ಶಾಂತ ಮನಸ್ಸಿನಿಂದ ಕೇಳಿ. ಇಂದು ನಿಮ್ಮ ಆರೋಗ್ಯ ಮತ್ತು ದೃಷ್ಟಿಯನ್ನು ಸುಧಾರಿಸಲು ಸಾಕಷ್ಟು ಸಮಯವಿದೆ. ಸಣ್ಣ ವ್ಯಾಯಾಮ ಮತ್ತು ಕಣ್ಣಿನ ವಿಶ್ರಾಂತಿ ನಿಮ್ಮ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಬೆಳಗಿನ ಬೆಳಕಿನಲ್ಲಿ ಸಣ್ಣ ನಡೆವಿಕೆ ಮತ್ತು ಗಹನ ಉಸಿರಾಟ ಅಭ್ಯಾಸಗಳು ನಿಮಗೆ ತಾಜಾತನವನ್ನು ತರುತ್ತದೆ. ಹೊಸ ಒಪ್ಪಂದಗಳು ಲಾಭದಾಯಕವಾಗಿ ಕಾಣಬಹುದಾದರೂ ಅಪೇಕ್ಷಿತ ಲಾಭ ತರುವುದಿಲ್ಲ. ಹೂಡಿಕೆಗಳ ಬಗ್ಗೆ ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ದಾಖಲೆಗಳನ್ನು ಚೆನ್ನಾಗಿ ಪರಿಶೀಲಿಸಿ ಮತ್ತು ತಜ್ಞರ ಸಲಹೆ ಬೇಕಾದರೆ ಕೇಳಿ. ಸಾಮಾಜಿಕ ಕಾರ್ಯಕ್ರಮಗಳು ಪ್ರಭಾವಿ. ಪ್ರಮುಖ ವ್ಯಕ್ತಿಗಳೊಂದಿಗೆ ನಿಮ್ಮ ಸಂಬಂಧವನ್ನು ಸುಧಾರಿಸಲು ಇದು ಪರಿಪೂರ್ಣ ಅವಕಾಶ. ಹೊಸ ಸಂಪರ್ಕಗಳು ಮುಂದಿನ ದಿನಗಳಲ್ಲಿ ಅವಕಾಶಗಳನ್ನು ತರುತ್ತವೆ. ಸೌಮ್ಯತೆ ಮತ್ತು ಪ್ರಾಮಾಣಿಕತೆಯಿಂದ ಪರಿಚಯಗಳನ್ನು ಬೆಳೆಸಿರಿ. ನಿಮ್ಮ ಪ್ರಿಯತಮೆ ನಿಮ್ಮನ್ನು ಸಂತೋಷಪಡಿಸಲು ಪ್ರಯತ್ನಿಸುತ್ತಾರೆ. ಅವರ ಈ ಬೆಂಬಲವು ನಿಮ್ಮ ಮನಸ್ಸಿಗೆ ಶಕ್ತಿ ನೀಡುತ್ತದೆ. ನಿಮ್ಮ ಪ್ರಯತ್ನಗಳನ್ನು ಸರಿಯಾದ ದಿಕ್ಕಿನಲ್ಲಿ ಇರಿಸಿ. ನಿರಂತರತೆ ಮತ್ತು ತಂತ್ರ ಅಸಾಧಾರಣ ಲಾಭಗಳನ್ನು ತರುತ್ತದೆ. ದಿನವನ್ನು ಉತ್ತಮಗೊಳಿಸಲು ನಿಮ್ಮ ಗುಪ್ತ ಗುಣಗಳನ್ನು ಬಳಸಿ. ಸೃಜನಾತ್ಮಕತೆ ಮತ್ತು ತ್ವರಿತ ನಿರ್ಧಾರಗಳು ನಿಮಗೆ ಮುನ್ನಡೆ ನೀಡುತ್ತದೆ. ಪ್ರಮುಖ ಕಾರ್ಯಗಳನ್ನು ಆದ್ಯತೆಯಾಗಿ ಮುಗಿಸಿ ಮತ್ತು ಮಧ್ಯದಲ್ಲಿ ಸಣ್ಣ ವಿರಾಮಗಳನ್ನು ತೆಗೆದುಕೊಳ್ಳಿ. ವೈಯಕ್ತಿಕ ಜೀವನದಲ್ಲಿ ಬಗ್ಗೆ ಗಮನಹರಿಸಿ. ಸಂಗಾತಿಯೊಂದಿಗೆ ಸಣ್ಣ ಕ್ಷಣಗಳನ್ನು ಹಂಚಿಕೊಳ್ಳಿ ಮತ್ತು ಪರಸ್ಪರ ಕೃತಜ್ಞತೆಯನ್ನು ವ್ಯಕ್ತಪಡಿಸಿ. ಈ ಸಮಯದಲ್ಲಿ ಸಂಬಂಧಗಳು ಗಾಢಗೊಳ್ಳುತ್ತವೆ. ಪರಿಹಾರ: ಉತ್ತಮ ಆರ್ಥಿಕ ಜೀವನಕ್ಕಾಗಿ ಪ್ರತಿದಿನ 11 ಬಾರಿ ಓಂ ಗಂಗ್ ಗಣಪತಿಯೇ ನಮಃ ಪಠಿಸಿ. ಇದು ಮನಸ್ಸಿಗೆ ಶಾಂತಿ ಮತ್ತು ಧೈರ್ಯವನ್ನು ತರುತ್ತದೆ. ನಿಮ್ಮ ಅದೃಷ್ಟ ಸಂಖ್ಯೆ 9. ಅದೃಷ್ಟದ ಬಣ್ಣಗಳು ಕೆಂಪು ಮತ್ತು ಮರೂನ್. ಇಂದು ನಿಮ್ಮ ಪ್ರಯತ್ನಗಳು ಫಲಮಿಡಲಿ. ಶಾಂತ ಮನೋಭಾವ, ಜವಾಬ್ದಾರಿತ ನಿರ್ಧಾರಗಳು ಮತ್ತು ಪ್ರೀತಿಯ ಬೆಂಬಲದಿಂದ ನಿಮ್ಮ ದಿನವು ಯಶಸ್ವಿಯಾಗಲಿ. ಪ್ರತಿ ಕ್ಷಣವನ್ನು ಕೃತಜ್ಞತೆಯಿಂದ ಸ್ವೀಕರಿಸಿ. ಶುಭವಾಗಲಿ. ನಮಸ್ಕಾರ ಕುಂಬರೆ. ಶುಕ್ರವಾರ ಜನವರಿ 9, 2026 ಇಂದಿನ ನಿಮ್ಮ ದೈನಂದಿನ ಜಾತಕವನ್ನು ಶಾಂತ ಮನಸ್ಸಿನಿಂದ ಕೇಳಿ. ನಿಮ್ಮ ಹಠಾತ್ ಮತ್ತು ಹಠಮಾರಿ ಸ್ವಭಾವವನ್ನು ನಿಯಂತ್ರಿಸಲು ಪ್ರಯತ್ನಿಸಿ. ವಿಶೇಷವಾಗಿ ಪಕ್ಷಗಳಲ್ಲಿ ಅತಿಯಾದ ಪ್ರತಿಕ್ರಿಯೆಗಳು ಸಮಾರಂಭದ ಮನೋಭಾವವನ್ನು ಹಾಳು ಮಾಡಬಹುದು. ಶಾಂತ ಮನೋಭಾವ ಮತ್ತು ಸೌಮ್ಯತೆ ನಿಮ್ಮನ್ನು ಹೆಚ್ಚು ಪ್ರಭಾವಶಾಲಿಯಾಗಿ ತೋರಿಸುತ್ತದೆ. ನೀವು ದೀರ್ಘಕಾಲದಿಂದ ಕೇಳುತ್ತಿದ್ದ ಸಾಲಗಾರನು ಹಣವನ್ನು ಹಿಂದಿರುಗಿಸಲು ತಪ್ಪಿಸುತ್ತಿದ್ದರೆ ಇಂದು ನಿಮ್ಮ ಅದೃಷ್ಟದ ದಿನವಾಗಬಹುದು. ಅನಿಪೇಕ್ಷಿತವಾಗಿ ಹಣ ವಾಪಸ್ಸಾಗುವ ಸಾಧ್ಯತೆ ಇದೆ. ಹಣದ ವಾಪಸ್ಸು ಬಂದರೆ ಅದನ್ನು ಜವಾಬ್ದಾರಿತನದಿಂದ ಬಳಸಿ. ನಿಮ್ಮ ಅಜಾಗರೂಕ ವರ್ತನೆ ಪೋಷಕರಿಗೆ ಚಿಂತೆ ಉಂಟು ಮಾಡಬಹುದು. ಯಾವುದೇ ಹೊಸ ಯೋಜನೆಯನ್ನು ಪ್ರಾರಂಭಿಸುವ ಮೊದಲು ಅವರನ್ನು ವಿಶ್ವಾಸದಲ್ಲಿ ತೆಗೆದುಕೊಳ್ಳಿ. ಅವರ ಅನುಭವ ಮತ್ತು ಸಲಹೆ ಯೋಜನೆಯನ್ನು ಬಲಪಡಿಸುತ್ತದೆ. ಪ್ರೇಮಿಗಳು ಕೌಟುಂಬಿಕ ಭಾವನೆಗಳನ್ನು ಅತಿಯಾಗಿ ಪರಿಗಣಿಸಬಹುದು. ಭಾವನೆಗಳನ್ನು ಸ್ಪಷ್ಟವಾಗಿ ಹಂಚಿಕೊಳ್ಳಿ ಮತ್ತು ಅತಿಯಾದ ನಿರ್ಧಾರಗಳನ್ನು ತಾಳ್ಮೆಯಿಂದ ತಪ್ಪಿಸಿ. ಸೌಮ್ಯ ಸಂವಾದವು ಗೊಂದಲಗಳನ್ನು ನಿವಾರಿಸುತ್ತದೆ. ನಿಮ್ಮ ಸ್ವವಿವರವನ್ನು ಕಳುಹಿಸಲು ಅಥವಾ ಸಂದರ್ಶನಕ್ಕೆ ಹಾಜರಾಗಲು ಇಂದು ಒಳ್ಳೆಯ ದಿನ. ಹೊಸ ಅವಕಾಶಗಳು ನಿಮ್ಮ ದಾರಿಯಲ್ಲಿ ಬರುತ್ತವೆ. ಪ್ರಸ್ತುತಿಯನ್ನು ಸ್ಪಷ್ಟವಾಗಿ ಮತ್ತು ಆತ್ಮವಿಶ್ವಾಸದಿಂದ ನಿರೂಪಿಸಿ. ಸಂಬಂಧಗಳಿಗೆ ಸಮಯ ನೀಡಲು ಕಲಿಯಿರಿ. ನಿಮ್ಮ ಜೀವನದಲ್ಲಿ ನೀವು ಹೆಚ್ಚು ಗೌರವಿಸುವ ಜನರಿಗೆ ಸಮಯ ಮೀಸಲಿಡಿ. ಸಣ್ಣ ಕೃತ್ಯಗಳು ಮತ್ತು ಗಮನ ಸಂಬಂಧಗಳನ್ನು ಗಾಢಿಸುತ್ತದೆ. ನೀವು ಮತ್ತು ನಿಮ್ಮ ಸಾಥಿಗಳು ಇಂದು ಒಂದು ಅದ್ಭುತ ಸುದ್ದಿಯನ್ನು ಪಡೆಯಬಹುದು. ಈ ಸುದ್ದಿ ಸಂಬಂಧಕ್ಕೆ ಹೊಸ ಉತ್ಸಾಹವನ್ನು ತರುತ್ತದೆ. ದಿನದ ಕೊನೆಯಲ್ಲಿ ಶಾಂತಿ ಮತ್ತು ಸಂತೃಪ್ತಿಯನ್ನು ಅನುಭವಿಸಲು ಸಣ್ಣ ವಿಶ್ರಾಂತಿ ತೆಗೆದುಕೊಳ್ಳಿ. ಪರಿಹಾರ: ಒಳ್ಳೆಯ ಆರೋಗ್ಯಕ್ಕಾಗಿ ಮತ್ತು ಶಕ್ತಿಗಾಗಿ ಹನುಮಾನ್ ಚಾಲಿಸಾ ಪಠಿಸಿ. ಇದು ಮನಸ್ಸಿಗೆ ಶಾಂತಿ ಮತ್ತು ಧೈರ್ಯವನ್ನು ತರುತ್ತದೆ. ನಿಮ್ಮ ಅದೃಷ್ಟ ಸಂಖ್ಯೆ 6. ಅದೃಷ್ಟದ ಬಣ್ಣಗಳು ಪಾರದರ್ಶಕ ಮತ್ತು ಗುಲಾಬಿ. ಇಂದು ನಿಮ್ಮ ದಿನ ಆರೋಗ್ಯ, ಸಂಬಂಧಗಳ ಸಮತೋಲನ ಮತ್ತು ಅದೃಷ್ಟದಿಂದ ತುಂಬಿರಲಿ. ಶುಭವಾಗಲಿ. ನಮಸ್ಕಾರ ಮೀನರೇ.
ಶುಕ್ರವಾರ ಜನವರಿ 9, 2026ರ ಇಂದಿನ ನಿಮ್ಮ ದೈನಂದಿನ ಜಾತಕವನ್ನು ಶಾಂತ ಮನಸ್ಸಿನಿಂದ ಕೇಳಿ. ನೀವು ದೀರ್ಘಕಾಲದಿಂದ ಅನುಭವಿಸುತ್ತಿರುವ ಉದ್ವಿಗ್ನತೆ ಮತ್ತು ಜೀವನದ ಒತ್ತಡಗಳಿಂದ ನೀವು ಪರಿಹಾರವನ್ನು ಪಡೆಯುತ್ತೀರಿ. ಇದನ್ನು ಶಾಶ್ವತವಾಗಿ ಕಾಪಾಡಲು ನಿಮ್ಮ ಜೀವನ ಶೈಲಿಯನ್ನು ಕ್ರಮೇಣ ಬದಲಾಯಿಸುವುದು ಸೂಕ್ತ. ಉತ್ತಮ ನಿದ್ರೆ, ನಿಯಮಿತ ವ್ಯಾಯಾಮ ಮತ್ತು ಸಮತೋಲನ ಆಹಾರವನ್ನು ದಿನಚರಿಯಲ್ಲಿ ಸೇರಿಸಿ. ಹಣಕಾಸು ಸಂವಾದ ಮತ್ತು ಸಂಗಾತಿಯೊಂದಿಗೆ ವಾಗ್ವಾದ ಎಚ್ಚರಿಕೆ. ಹಣಕ್ಕೆ ಸಂಬಂಧಿಸಿದ ವಿಷಯಗಳ ಬಗ್ಗೆ ನಿಮ್ಮ ಸಂಗಾತಿಯೊಂದಿಗೆ ನೀವು ವಾಗ್ವಾದಕ್ಕೆ ಎಳೆಯುವ ಸಾಧ್ಯತೆಯಿದೆ. ಅನಗತ್ಯ ಖರ್ಚು ಮತ್ತು ರಾಜಮನೆತನದ ಜೀವನ ಶೈಲಿಯ ಬಗ್ಗೆ ಅವರು ನಿಮಗೆ ಉಪಲಕ್ಷಣ ನೀಡಬಹುದು. ಸಂವಾದವನ್ನು ಶಾಂತವಾಗಿ ನಡೆಸಿ ಮತ್ತು ತಕ್ಷಣ ಪ್ರತಿಕ್ರಿಯೆ ಬದಲು ಪರಸ್ಪರ ಅರ್ಥ ಮಾಡಿಕೊಳ್ಳುವ ಪ್ರಯತ್ನ ಮಾಡಿ. ಸ್ನೇಹಿತರು ಮತ್ತು ರಸಿಕರು ಇಂದು ನಿಮಗೆ ಉಪಕಾರ ಮಾಡುತ್ತಾರೆ. ಅವರ ಸಹವಾಸದಲ್ಲಿ ನೀವು ಸಾಕಷ್ಟು ಸಂತೋಷವನ್ನು ಅನುಭವಿಸುತ್ತೀರಿ. ಈ ಸಮಯವನ್ನು ಹರ್ಷಭರಿತ ಸಂಭಾಷಣೆಗಳಿಗೆ ಮತ್ತು ಸಣ್ಣ ಸಂಭ್ರಮಗಳಿಗೆ ಮೀಸಲಿಡಿ. ಪ್ರೇಮ ಜೀವನ ಮತ್ತು ಮದುವೆಯ ಪ್ರಸ್ತಾವದ ಪ್ರಭಾವ. ನಿಮ್ಮ ಪ್ರೀತಿಯ ಜೀವನದಿಂದ ಮದುವೆಯ ಪ್ರಸ್ತಾವ ಜೀವನ ಪರ್ಯಂತದ ಬಂಧವಾಗಿ ಬದಲಾಗುವ ಸಾಧ್ಯತೆಯಿದೆ. ಸಂಗಾತಿಯ ಬೆಂಬಲ ಮತ್ತು ಸಹಾಯವು ನಿಮ್ಮ ಭವಿಷ್ಯವನ್ನು ಬಲಪಡಿಸುತ್ತದೆ. ಈ ನಿರ್ಧಾರಗಳನ್ನು ತಾಳ್ಮೆಯಿಂದ ಮತ್ತು ಪ್ರಾಮಾಣಿಕತೆಯಿಂದ ಚರ್ಚಿಸಿ. ಸಂಗಾತಿಯ ಬೆಂಬಲ ಮತ್ತು ಸಮಯ ಹಂಚಿಕೆ. ಇಂದು ನಿಮ್ಮ ಸಂಗಾತಿಯೊಂದಿಗೆ ಕಳೆಯಲು ನಿಮಗೆ ಸಾಕಷ್ಟು ಸಮಯವಿದೆ. ಪರಸ್ಪರ ಗಮನ ಮತ್ತು ಸಂಘ ಕೃತ್ಯಗಳು ಸಂಬಂಧವನ್ನು ಗಾಢಪಡಿಸುತ್ತವೆ. ಅವರ ಭಾವನೆಗಳಿಗೆ ಸ್ಪಂದಿಸಿ ಮತ್ತು ನಿಮ್ಮ ಪ್ರೀತಿಯನ್ನು ಸ್ಪಷ್ಟವಾಗಿ ವ್ಯಕ್ತಪಡಿಸಿ. ಪ್ರೇಮಿಯ ಭಾವನೆಗಳು ಮತ್ತು ಆತ್ಮೀಯ ಅರಿವು. ನಿಮ್ಮ ಪ್ರೇಮಿ ಅವರಿಗೆ ಸಿಗುವ ಗಮನ ಮತ್ತು ಪ್ರೀತಿಯಿಂದ ಅತಿಯಾದ ಭಾವನೆಗಳನ್ನು ಅನುಭವಿಸಬಹುದು. ಈ ಭಾವನೆಗಳನ್ನು ಸಹಾನುಭೂತಿಯಿಂದ ನಿರ್ವಹಿಸಿ. ಅವರು ನಿಮ್ಮ ಜೀವನದಲ್ಲಿ ದೇವದೂತನಂತೆ ಕಾಣಬಹುದು ಮತ್ತು ನೀವು ಇಂದು ಅದನ್ನು ಸ್ಪಷ್ಟವಾಗಿ ಅರಿತುಕೊಳ್ಳುತ್ತೀರಿ. ದಿನದ ಸಾರಾಂಶ ಮತ್ತು ಸ್ವಯಂ ಕಾಳಜಿ. ಈ ಸಮಯವು ನಿಮ್ಮ ಜೀವನ ಶೈಲಿಯನ್ನು ಸುಧಾರಿಸಲು ಸೂಕ್ತ. ಸಣ್ಣ ಸ್ಥಿರ ಬದಲಾವಣೆಗಳು ದೀರ್ಘಕಾಲದ ಶಾಂತಿಗೆ ದಾರಿ ತೋರಿಸುತ್ತವೆ. ಮಧ್ಯಾಹ್ನದ ಸಣ್ಣ ವಿಶ್ರಾಂತಿ ಮತ್ತು ಗಹನ ಉಸಿರಾಟ ಅಭ್ಯಾಸಗಳು ನಿಮ್ಮ ಮನಸ್ಸನ್ನು ಪುನಶ್ಚೇತನಗೊಳಿಸುತ್ತವೆ. ಪರಿಹಾರ, ಅದೃಷ್ಟ ಮತ್ತು ಸಮಾಪ್ತಿ. ಪರಿಹಾರ: ಭಗವಾನ್ ಗಣೇಶ ದೇವಾಲಯದಲ್ಲಿ ಅರ್ಪಿಸಿದ ನಂತರ ಆರ್ಥಿಕವಾಗಿ ಹಿಂದುಳಿದ ಜನರಿಗೆ ಲಡ್ಡುಗಳನ್ನು ದಾನ ಮಾಡುವುದರಿಂದ ಉತ್ತಮ ಆರ್ಥಿಕ ಸ್ಥಿತಿಯನ್ನು ಸೃಷ್ಟಿಸಲು ಸಹಾಯವಾಗುತ್ತದೆ. ನಿಮ್ಮ ಅದೃಷ್ಟ ಸಂಖ್ಯೆ 4. ಅದೃಷ್ಟದ ಬಣ್ಣಗಳು ಕಂದು ಮತ್ತು ಬೂದು. ಇಂದು ನಿಮ್ಮ ದಿನ ಶಾಂತಿ, ಪ್ರೀತಿ ಮತ್ತು ಆರ್ಥಿಕ ಸುಧಾರಣೆಯಿಂದ ತುಂಬಿರಲಿ. ಶುಭವಾಗಲಿ.